ತೆಗಿರಿ ಅದನ್ನ. ಏನಾಯ್ತು? ನಿನ್ಗೆ ಯಾರೋ ಬೇಲ್ ಕೊಟ್ಟಿದ್ದಾರೆ. ಇಲ್ಲ, ಕೊಟ್ಟೋರು ಯಾರು? ಸೈನ್ ಮಾಡ್ಬಿಟ್ಟು ಹೊರಡು. ಆಚೆ ನಿನ್ಗೋಸ್ಕರ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ. ಅವನೀಗ ತಾನೇ ಸ್ಟೇಷನಿಂದ ಹೊರಗಡೆ ಬಂದ. ಇವಾಗ ಕರ್ಕೊಂಬರ್ತೀನಿ. ನಮಸ್ತೆ ಜಯದೇವ್. ಜಯದೇವ್ ಅಂತಿದ್ದೀರಾ ಅಂತಂದ್ರೆ ಬೇಲ್ ಕೊಡಿಸಿದವ್ರು ನೀವೇ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಯು ಹ್ಯಾವ್ ಅ ಗುಡ್ ಹಾರ್ಟ್. ಥ್ಯಾಂಕ್ ಯು. ಹೌದು, ನೀವು ಮನೆಯವರಂತೂ ಖಂಡಿತ ಅಲ್ಲ, ಯಾಕೆಂದ್ರೆ ನಮ್ಮ ಸಂಬಂಧದಲ್ಲಿ ನಿಮ್ಮನ್ನು ಯಾವತ್ತೂ ನೋಡಿಲ್ಲ. ಫ್ರೆಂಡ್ ಸರ್ಕಲ್ ಅಂತೂ ಅಲ್ವೇ ಅಲ್ಲ. ಈ ಜೇಡಿಗಿರೋ ಹಿಸ್ಟ್ರಿಗೆ ಬೇಲ್ ಕೊಡ್ಸೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು. ಅಂತರಲ್ಲಿ ನೀವು ಬೇಲ್ ನನಗೆ ಕೊಡ್ಸಿದ್ದೀರಾ ಅಂತ ಅಂದ್ರೆ ನೀವು ಸಿಂಪಂತಿಯಿಂದ ಕೊಡ್ಸಿರ್ಬೇಕು ಅಥವಾ ನನ್ನಿಂದ ಏನಾದರೂ? ಹೌದು, ಒಂದು ಕೆಲಸ ಆಗಬೇಕಿತ್ತು. ಅನ್ಕೊಂಡೆ. ಹೇಳಿ, ಪರವಾಗಿಲ್ಲ, ಏನು ಮಾಡಬೇಕು ಮಾಡೋಣ. ನೀವೊಬ್ರನ್ನ ಮೀಟ್ ಮಾಡಬೇಕು ಅಷ್ಟೇ. ನೋಡಿ ಮಿಸ್ ಇವರೇ, ನೀವು ಬೇಲ್ ಕೊಡ್ಸಿದ್ದೀರಾ ಅನ್ನೋ ಋಣ ನನ್ನ ಮೇಲೆ ಇರುತ್ತೆ, ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ಬಟ್ ಹಾಗಂತ ನೀವು ಕರೆದಿದ್ದ ಕಡೆ ಎಲ್ಲ ಬರೋಕ್ಕಾಗತ್ತಾ? ಈ ಜೇಡಿ ಹತ್ರಕ್ಕೆ ಜನ ಬರ್ತಾರೆ ಹೊರತು ಜೇಡಿ ಯಾರ ಹತ್ರನೂ ಹೋಗೋದಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡಿ ಜಯದೇವ್, ಇದರಿಂದ ಇರೋ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನನ್ನ ಜೊತೆ ಬರಲೇಬೇಕು. ಅದು ಅಲ್ಲದೆ ನಾನಿಲ್ಲಿ ನಿಮಿತ್ತ ಅಷ್ಟೆ. ನಿಮಗೆ ಬೇಲ್ ಕೊಡ್ಸಿರೋದು ಅವರೇನೆ. ಯಾರವರು? ನನ್ನ ಜೊತೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಯಾರು ಅಂತ ಹೇಳಿದ್ರೆ ಬರೋದೋ ಬೇಡೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನೋಡಿ ಜಯದೇವ್, ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮೀಟಿಂಗ್ ಆದಮೇಲೆ ನಿಮ್ಮ ಭವಿಷ್ಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೊಸ ದಾರಿ ಕಾಣುತ್ತೆ. ನನ್ನ ಫ್ಯೂಚರು ಅವ್ರ ಕೈಲಿ? ರಿಯಲಿ? ಇಷ್ಟು ದಿನ ಈ ಜೇಡಿ ಬೇರೆಯವ್ರ ಹಣೆ ಬರ ಬರೀತಾ ಇದ್ದ, ಆದ್ರೆ ಈ ಜೇಡಿ ಹಣೆ ಬರನೇ ಚೇಂಜ್ ಮಾಡಕ್ಕೆ ಬಂದಿರೋ ಆ ಹೊಸ ಕ್ಯಾಂಡಿಡೇಟ್ ಯಾರಿರ್ಬೋದು? ಇರ್ಲಿ, ಬನ್ನಿ ನೋಡೋಣ. ಬನ್ನಿ, ನಿಮಗೆ ಎಲ್ಲ ಉತ್ತರ ಸಿಗುತ್ತೆ. ಉತ್ತರ ಹುಡ್ಕೋಣ. ಬನ್ನಿ. ಒಂದು ನಿಮಿಷ, ನಿಮ್ಮ ಡ್ರೈವರ್ ಹೆಸರು ಗೊತ್ತಾಗ? ನನ್ನ ಡ್ರೈವರ್ ಅಲ್ಲ, ಕ್ಯಾಬ್ ಡ್ರೈವರ್ ರಾಜು. ಕ್ಯಾಬ್ ಡ್ರೈವರ್ ರಾಜು? ಬೀಡ ಅಂಗಡಿ ಹತ್ರ ನಿಲ್ಸಮ್ಮ, ಮರಿಬೇಡ. ಮೇಡಮ್, ಏನು ಹಣೆ ಬರ ಬದಲಾಯಿಸ್ಬಿಡ್ತಾರೆ? ನಿಮಗೆ ಬೇಲ್ ಕೊಡ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಬಿಸ್ತಲ್ಲಿ ಒಣಗಿಸ್ತಾ ಇದೀರಲ್ರಿ. ಸೆಲ್ಲಲ್ಲೇ ತಣ್ಣಗಿದ್ದೆ ನಾನು. ವೆಯ್ಟ್ ಮಾಡಿ, ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ಬರ್ತಾ ಇರ್ಬೋದು ಅನ್ಸುತ್ತೆ. ಇನ್ನೇನು ಬರ್ತಾರೆ. ನೋಡಿ, ಬಂದ್ರು ಅವರೇ.